ಸುಶಿಕ್ಷಿತ ಹೆಣ್ಣು ಕುಟುಂಬದ ಕಣ್ಣು ಎಂಬ ಮಾತಿಗೆ ಬದ್ಧರಾಗಿ ಪುಟವಿಟ್ಟ ಚಿನ್ನದಂತೆ ಸಂಪೂರ್ಣ ಸಾರ್ಥಕ ಮಾದರಿ ಜೀವನವನ್ನು ನಡೆಸಿ ತಮ್ಮ ಮಕ್ಕಳನ್ನು ನಾಡಿಗೆ ಉತ್ತಮ ಪ್ರಜೆಗಳನ್ನಾಗಿ ಮಾರ್ಪಡಿಸಿ ಜೀವನ ಪಯಣಕ್ಕೆ ವಿದಾಯ ಹೇಳಿದ ಸ್ಫೂರ್ತಿಯ ನೆಲೆಯಾಗಿದ್ದ ಹಿರಿಯ ಜೀವಕ್ಕೆ ಗಣ್ಯರಿಂದ ಹಾಗೂ ಕುಟುಂಬದ ಎಲ್ಲ ಸದಸ್ಯರುಗಳಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗುತ್ತಲಿತ್ತು. ಹೌದು, ಮೌಲ್ಯಯುತವಾದ ಬದುಕನ್ನು ನಡೆಸಿ ಸ್ಫೂರ್ತಿಯ ನೆಲೆಯಾಗಿದ್ದ ಶ್ರೇಷ್ಠ ರತ್ನ ಶ್ರೀ ಚೆನ್ನಮ್ಮರವರ ವೈಕುಂಠ ಸಮಾರಾಧನಾ ಕಾರ್ಯಕ್ರಮಕ್ಕೆ ತಮ್ಮ ಬಂಧುಗಳು, ಹಿತೈಷಿಗಳು ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಶ್ರೀ ಚಿಕ್ಕಮುನಿಯಪ್ಪ ಗಿದ್ದಪ್ಪರವರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಕೋರಿದರು. ಹೊರಟೈತೆ ಮೆರವಣಿಗೆ ವೈಕುಂಠದ ಕಡೆಗೆ, ಹೊರಟೈತೆ ಮೆರವಣಿಗೆ ವೈಕುಂಠದ ಕಡೆಗೆ, ಹೋಗಿ ಸೇರುವ ಸ್ವರ್ಗವ, ಹೋಗಿ ಸೇರುವ ಸ್ವರ್ಗವ. ಆಗಮಿಸಿದ ಗಣ್ಯರು, ಬಂಧುಗಳು ನಾ ಕಂಡಂತೆ ಚೆನ್ನಮ್ಮರವರು ಎಂಬ ವಿಶೇಷ ಸಂಚಿಕೆಗೆ ತಮ್ಮ ಅಮೂಲ್ಯ ಮಾತುಗಳನ್ನು ಹಂಚಿಕೊಂಡರು. ನಾವು ಅಶೋಕ್ ಅವರ ತಾಯಿಯನ್ನು ಆಗಲಿದ್ದೇವೆ. ತಾಯಿಗಿಂತ ದೇವರಿಲ್ಲ ಅಂತಾರೆ. ದೇವರಿಗೆ ಹೋಲಿಸ್ತಾರೆ ತಾಯಿಯವರನ್ನು. ಯಾಕೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ತಾಯಿ ಅನ್ನೋದು ಭಾಳ ದೊಡ್ಡ ಒಂದು ಶಕ್ತಿ. ತಾಯಿ ಅನ್ನೋವಂಥದ್ದು ಅವರ ಮಕ್ಕಳ ಏಳಿಗೆಯನ್ನು ಬಯಸಿ ಮಕ್ಕಳ ಏಳಿಗೆಯನ್ನು ನೋಡಿ ಸಂತೋಷ ಪಡುವಂಥದ್ದು ತಾಯಿ. ನಾವೇನಾದರೂ ಎಡು ಬಿದ್ದರೆ ಫಸ್ಟ್ ಹೇಳೋದು ಅಮ್ಮ ಅಂತೇಳಿ, ಅಮ್ಮ ಅಂತ ಹೇಳೋವಂಥದ್ದು. ಮತ್ತು ಹುಟ್ಟಿದ ತಕ್ಷಣ ಮಗು ಹೇಳೋವಂಥದ್ದು ಅಮ್ಮ ಅಂಥೇಳಿ. ಆ ಅಮ್ಮನ ಆಶೀರ್ವಾದ, ಅಮ್ಮನ ಮಾರ್ಗದರ್ಶನ. ಇವತ್ತು ನಾವೆಷ್ಟು ಎತ್ತರಕ್ಕೆ ಬೆಳೀಲಿ, ಚಿಕ್ಕ ಮಕ್ಕಳಿಂದ ತಾಯಿ ಏನು ಹೇಳ್ಕೊಟ್ಟಿರ್ತಾರೆ. ತಾಯಿನೇ ಮೊದಲ ಗುರು ಕೂಡ. ಒಂದು ಪಾಠಶಾಲೆಯಲ್ಲಿ ನಾವು ಏನು ಪಾಠ ಕಲಿತೀವಿ ಅದನ್ನೆಲ್ಲ ನಮಗೆ ಮಕ್ಕಳಾಗಿದ್ದಾಗಲೇ ತಾಯಿ ಹೇಳ್ಕೊಡುವಂಥದ್ದು. ಆ ಒಂದು ತಾಯಿ ನಮ್ಮ ಚೆನ್ನಮ್ಮನವ್ರು ನಮ್ಮನ್ನು ಸಹ ಏನು ಅಶೋಕ್ ಅವ್ರನ್ನ ಹೇಗೆ ನೋಡ್ತಿದ್ರೋ ಅವ್ರ ಮನೆಗೆ ಬಂದರೆ ಅದಕ್ಕಿನ್ನೂ ಹೆಚ್ಚಿಗೆ ನಮ್ಮನ್ನು ನೋಡ್ತಾಯಿದ್ರು. ಅಷ್ಟು ಆಕ್ಟಿವ್ ಆಗಿದ್ದರು. ಪ್ರತಿಯೊಬ್ಬರನ್ನೂ ಮಾತಾಡಿಸೋವಂಥದ್ದು, ಪ್ರತಿಯೊಬ್ಬರನ್ನೂ ವಿಚಾರಿಸೋವಂಥದ್ದು, ಪ್ರತಿಯೊಬ್ಬರಿಗೂ ಊಟ ಮಾಡಿ ಅಂತ ಹೇಳೋವಂಥದ್ದು, ಪ್ರತಿಯೊಬ್ಬರ ಯೋಗಕ್ಷೇಮ ಕೇಳೋವಂಥದ್ದು. ಈ ರೀತಿಯಾಗಿ ಆ ತಾಯಿ ಇದ್ದರು. ಆ ತಾಯಿ ಆಶೀರ್ವಾದ ಅಶೋಕ್ ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಮಕ್ಕಳ ಕುಟುಂಬಕ್ಕೆ, ನಮಗಳಿಗೂ ಸಹ ಅವರ ಆಶೀರ್ವಾದ ಇರಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಕೇಳಿ ಅವರಿಗೆ ದೇವರು ಶಾಂತಿಯನ್ನು ಕೊಡಲಿ. ಮತ್ತು ಆ ಒಂದು ನೋವನ್ನು ಭರಿಸುವಂಥ, ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆಲ್ಲ ಕೊಡಲಿ ದೇವಿ ಅಂತೇಳಿ, ದೇವ್ರು ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ನಾನು ಮಿಷನ್
ಇವತ್ತಿನ ದಿವಸ ನಮ್ಮ ಚೆನ್ನಮ್ಮನವರು ಅಂದರೆ ನಮ್ಮ KC ಅಶೋಕ್ ಮತ್ತು KC ಶ್ರೀನಿವಾಸ ಅವರ ತಾಯಿಯಾದಂಥ ಚೆನ್ನಮ್ಮನವರ ವಿಧಿವಶವಾಗಿದ್ದಾರೆ. ಇವತ್ತು 11ನೇ ದಿವಸದ ವೈಕುಂಠ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ನಾ ಕಂಡಂತೆ ನಮ್ಮ ಚೆನ್ನಮ್ಮನವರನ್ನ ಒಂದು ಮಾತನ್ನು ಎರಡು ಮಾತುಗಳಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತಂದರೆ ನಾವು ಚಿಕ್ಕ ಹುಡುಗರಾಗಿದ್ದ ಅಂದರೆ ನಾವು ಏನು 1ನೇ ಕ್ಲಾಸು 2ನೇ ಕ್ಲಾಸಿಂದ ಆ ಟೈಮಿಂದ ಅಂದರೆ ಸುಮಾರು 50-55 ವರ್ಷಗಳಿಂದ ಕೂಡ ನಾವು ಇವರನ್ನು ನೋಡ್ಕೊಂಡು ಬಂದಿರುವಂಥದ್ದು. ಯಾಕೆಂದರೆ ನಮ್ಮ ತಾಯಿ ಇರ್ಬೋದು, ನಮ್ಮ ದೊಡ್ಡಮ್ಮವ್ರು ಇರ್ಬೋದು, ಮತ್ತು ನಮ್ಮ ಚೆನ್ನಮ್ಮ ಎಲ್ಲ ಜೊತೆಗೆ ಬೆಳೆದಂಥ ಹೆಣ್ಮಕ್ಳು ಎಲ್ಲ ಹೆಂಗಸುಗಳು. ಯಾಕೆಂತಂದರೆ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಅವರು ಕೂಡ ಇರ್ತಾಯಿದ್ರು, ಇವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ನಾವು ಕೂಡ ಇರ್ತಾಯಿದ್ವಿ. ಆ ರೀತಿಯಾದಂಥ ಒಂದು ಬೇಸಿಗೆ ಅವತ್ತಿನಿಂದ ಇವತ್ತಿನವರೆಗೂ ಇದೆ. ಇವತ್ತು ವಿಧಿವಶರಾಗಿದ್ದಾರೆ ಅಂತ ಕೇಳೋದಕ್ಕೆ ಭಾಳ ದುಃಖವಾಯಿತು ನನಗೆ. ಏಕೆಂತಂದರೆ ಅವ್ರನ್ನ ನಾವು ನೋಡಿದ್ದೀವಿ. ಇವರ ಏನು ಇವರು KC ಶ್ರೀನಿವಾಸ್ ಮತ್ತು ಅಶೋಕರವರ ತಂದೆಯವರಾದಂಥ ಚಿಕ್ಕಮರಿಯಪ್ಪರವರು, ಗಿತ್ತಪ್ಪನವರು, ಅವರು ಅಷ್ಟೇ ಆವತ್ತಿನಿಂದ ಇವತ್ತಿನವರೆಗೂ ಇಂದಿನವರೆಗೂ ಏನು ಅವರ ಮರಣ ಹೊಂದಿದವರೆಗೂ ಕೂಡ ನಾವೆಲ್ಲ ಒಂದೇ ಕುಟುಂಬದ ಥರ ಇರ್ತಾ ಇದ್ವಿ. ತದನಂತರ ನಮಗೆ ಚೆನ್ನಮ್ಮನವರು ನಾವು ಈ ಮನೆಗೆ ಬಂದ ತಕ್ಷಣ ಯಾವುದೇ ಎಲ್ಲೇ ಹೋಗಲಿ ಏನೇ ಮಾಡಲಿ ಮನೆಗೆ ಬಂದಾಗ ನಮ್ಮನ್ನು ಎಷ್ಟು ಆರಾಧಿಸಿದ್ರು ಅಂತಂದರೆ ನಮಗೆ ಸ್ವಂತ ಮಕ್ಕಳ ರೀತಿಯಲ್ಲಿ ಅವರು ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರು ಅಂತ ಹೇಳೋದ್ರಲ್ಲಿ ಏನೂ ತಪ್ಪಾಗಲ್ಲ. ಯಾಕೆ ಅಂತಂದರೆ ನಾವು ಇವತ್ತು ಬರ್ಬೋದು, ಬಂದಾಗ ಅಶೋಕ್ ಮನೆಗೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಬಂದಿದ ತಕ್ಷಣ ಯಾವ ತಾಯಿ ನನಗೆ ಎದುರು ಕಂಡ್ರೆ ಸಾಕು, ಕಾಫಿ ಕುಡಿ, ತಿಂಡಿ ತಿಂದು, ಊಟ ಮಾಡು, ಈ ರೀತಿಯಾದಂತಹ ಭಾವನೆನ ನಮಗೆ ಇಟ್ಕೊಂಡ್ಬಂದಂಥ ಒಬ್ಬ ತಾಯಿಯವರು. ಯಾಕೆಂದರೆ ನಮ್ಮ ತಾಯಿ ಬೇರೆ ಅಲ್ಲ, ಅಶೋಕ್ ಅವ್ರ ತಾಯಿ ಚೆನ್ನಮ್ಮನವರು ಬೇರೆ ಅಲ್ಲ. ಆ ರೀತಿಯಾಗಿ ಬೆಳೆದು ಬಂದಂಥ ನಮ್ಮ ಕುಟುಂಬ. ಈಗ ಅವರ ಒಂದು ಮರಣ ಹೊಂದೋದಕ್ಕೆ 3 ದಿವಸ ಅಥವಾ 4 ದಿವಸ ಮುಂಚೆ ನಮ್ಮನೆಗೂ ಕೂಡ ಬಂದು ನಮ್ಮ ತಾಯಿಯವರನ್ನ ಮಾತಾಡಿಸ್ಕೊಂಡು ಹೇಗಿದೆಯಾ, ಏನಮ್ಮ ಮಾಡ್ತಿದ್ಯಾ, ಹೇಗಿದೆಯಾ ಅಂತೆಲ್ಲ ಮಾತಾಡ್ಸ್ಕೊಂಡ್ಬಂದು ಸುಮಾರು 1 ಗಂಟೆ 2 ಗಂಟೆಗಳ ಕಾಲ ಕೂತ್ಕೊಂಡು ಮಾತಾಡ್ಕೊಂಡ್ಬಂದಂಥ ತಾಯಿಯವರು. ಯಾಕೆಂತಂದರೆ ಆ ರೀತಿಯಾದಂಥ ಬಾಂಧವ್ಯ ಇಸ್ಕೊಂಡ್ಬಂದಿರುವಂಥವ್ರು ನಾವೆಲ್ಲ ನಮ್ಮ ಕುಟುಂಬ. ಇವತ್ತಿಗೂ ಕೂಡ ಇವತ್ತಿನ ದಿವಸ ಮೇಲೆ ಇದ್ದು ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ಕೋರೋಣ. ಅವರ ಆತ್ಮ ನಮ್ಮನ್ನು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತಾರೆ. ಆ ತಾಯಿಗೆ ನಾವು ಚಿರಋಣಿಯಾಗಿರ್ತೀವಿ. ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ಕೋರ್ತೀವಿ. ಇನ್ನು ಮುಂದಿನ ಏನು ಈ ಬೆಳವಣಿಗೆ ಇರ್ಬೋದು, ಅಶೋಕ್ ಅವ್ರು ಇರ್ಬೋದು, ಶ್ರೀನಿವಾಸ ಅವರು ಇರ್ಬೋದು, ಅವರ ಬೆಳವಣಿಗೆ ಆ ತಾಯಿ ಯಾವತ್ತೂ ಕೂಡ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ನಮಗೂ ಕೂಡ ನಾವು ಒಂಥರ ನಮ್ಮ ಕುಟುಂಬ ನಾವೆಲ್ಲ ಕೂಡ ಅವರ ಮಕ್ಕಳಿಗೆ ಬಂದು ನಮಗೂ ಕೂಡ ಒಂದು ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ನಮಸ್ಕಾರ. ನಾ ಕಂಡಂತೆ ಚೆನ್ನಮ್ಮನವರು ಅಂತ ಸ್ಮರಣ ಸಂಚಿಕೆಯ ಬಿಡುಗಡೆ ಮಾಡ್ತಾ ಇರೋ ಈ ಕಾರ್ಯಕ್ರಮಕ್ಕೆ ನಾನು ನೋಡ್ದಂಗೆ ಚೆನ್ನಮ್ಮನವರ ವ್ಯಕ್ತಿತ್ವ ಮತ್ತು ಅವರ ಸಮಾಜ ಸೇವೆ ಮತ್ತು ಅವರ ಕುಟುಂಬ ವರ್ಗದ ದಲ್ಲಿರ್ಬೋದು ಮತ್ತು ಅವರು ಗಿತ್ತಪ್ಪನವರ ಧರ್ಮಪತ್ನಿಯಾಗಿ ಮತ್ತು KC ಶ್ರೀನಿವಾಸ್, KC ಅಶೋಕ್ ಮತ್ತು ಅವರ 3 ಜನ ಹೆಣ್ಣು ಮಕ್ಕಳಾಗಿ ಬಂದು ಇಲ್ಲಿ ತಾಯಿಯಾಗಿ ಬೆಳೆದು ಅವರ ಅದ್ಭುತ ಸೇವೆ, ಅವರ ವ್ಯಕ್ತಿತ್ವ ಮತ್ತು ಬಡವರ ಪರ ಇರತಕ್ಕಂಥ ಸೇವೆಗಳು ಯಾರೇ ಮನೆ ಹತ್ರ ಬಂದರೂ ಕೂಡ ಅವರು ನಡ್ತಕ್ಕಂಥ ರೀತಿ, ಅವ್ರು ನಡ್ತಕ್ಕಂಥ ಕಾರ್ಯಗಳು ಯಾರೇ ಬಂದರೂ ಕೂಡ ಸಮಾಜ ಸೇವೆಯಲ್ಲಾಗಲಿ ಒಂದು ಬಡವರು ಯಾರೇ ಮನೆ ಹತ್ರ ಬಂದರೂ ಕೂಡ ಅವ್ರನ್ನ ಕರೆದು ಕೇಳಿ ಕಷ್ಟ ಸುಖದಲ್ಲಿ ಮಾತಾಡಿ ಅವರು ಯಾರನ್ನೇ ಪ್ರೀತಿಯಿಂದ ಇದು ಮಾಡ್ತಾಯಿದ್ರು. ಅವಾಗ ಸಾಧಾರಣ ಮನೆಗಳಿದ್ದು. ಇಲ್ಲೇ ಈಗ ಕೇವಲ ಒಂದು 15ರಿಂದ 20 ಮನೆಗಳಿದ್ದು ಅಷ್ಟೇ ಮೊದಲು. ನಾವು ಸಣ್ಣ ಮಕ್ಕಳಲ್ಲಿ ಅವತ್ತು ಇದರಲ್ಲಿ ಅವರು ಶ್ರೀಮಂತ ಕುಟುಂಬ ಆಗಿದ್ದರೂ ಕೂಡ ನಾವು ಶ್ರೀಮಂತರು ಅಂತ ತೋರಿಸ್ಕೊಂತಿರಲಿಲ್ಲ. ಯಾರೇ ಬಡವರು ಬಂದರು ಇದು ಮಾಡಿ ಮನೆಯಲ್ಲಿ ಪ್ರತಿಯೊಬ್ಬರು ತಿರ್ಗಾ ಇಲ್ಲಿ ಯಾರ ಮನೆಯಲ್ಲೂ TV ಇರಲಿಲ್ಲ ಆ ಕಾಲದಲ್ಲಿ. ಆ TV ಬಂದು ಹಾಕಿ ಊರಿಗೆಲ್ಲ TV ತೋರಿಸೋ ಅಂಥ ವ್ಯಕ್ತಿತ್ವ ಒಂದು ಗುಣ ಅವರಲ್ಲಿತ್ತು. ಆ ರೀತಿಯಾಗಿ ಅವ್ರು ಬೆಳ್ಕೊಂಬಂದು ಅವ್ರು ಇದು ಮಾಡಿ ಇವತ್ತು ಅವರಾಗಲಿ ಅವ್ರ ಮಕ್ಕಳುಗಳಾಗಲಿ ಒಳ್ಳೆ ಮನಸ್ಥಾನ, ಒಳ್ಳೆ ಕುಟುಂಬದಲ್ಲಿ, ಒಳ್ಳೆ ಇದರಲ್ಲಿ ಬೆಳೆದಿದ್ದಾರೆ. ಅದಕ್ಕೆಲ್ಲ ಕಾರಣ ಅವರು ತಂದೆ ತಾಯಿ ಮತ್ತು ಅವ್ರ ತಾಯಿ. ಅದರಲ್ಲಿ ಮೇಯ್ನು ಅವ್ರ ತಾಯಿ. ಅವರು ತಂದೆಯವರು ಹೊರಗಡೆ ಬೆಳೆಯೋದ್ರೆ ಹೋಗಿ ಕೆಲಸ ಕಾರ್ಯಗಳಲ್ಲಿ ನಿರಂತರ ಆಗ್ತಾಯಿದ್ರು ಕೂಡ ಒಂದು ಗಂಡನಿಗೆ ಧರ್ಮಪತ್ನಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಈ ಊರಿನ ಹೆಣ್ಣುಮಗಳಾಗಿ ಈ ಊರಿನ ಸೇವೆ ಮಾಡಿದ್ದಾರೆ. ಈ ಊರಿನ ಬಡವರ ಒಂದು ಆಶಾಕಿರಣ ಅಂದರೆ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ನನ್ನ ಭಾವನೆ. ಹರಿ ಓಂ. ನಾ ಕಂಡಂತೆ ಚೆನ್ನಮ್ಮನವರು ಕಮ್ಮಗಣ್ಣಹಳ್ಳಿ
ಕೀರ್ತಿಶೇಷರಾದ ಗಿತ್ತಪ್ಪನವರು, ಧರ್ಮಪತ್ನಿಯಾದ ಚೆನ್ನಮ್ಮನವರು, ಸದ್ಗುರುಣಿ, ಯಾವಾಗಲೂ ನಗುಮುಖದಿಂದ ಪ್ರತಿಯೊಬ್ಬರನ್ನು ಮಾತಾಡಿಸಿದಂಥ ಪುಣ್ಯಾತ್ಮೆ. ಇವರ ಮಕ್ಕಳು ಕೆ ಅಶೋಕ್ ಅವರು ಎಲ್ಲರೂ ಕೀರ್ತಿವಂತರು, ಭಾಳ ಸಜ್ಜನ ಸಂಪನ್ನರು. ಇವಕ್ಕೆಲ್ಲನೂ ಆ ತಾಯಿ ಭಾಳ ಸದ್ಗುರುಣಿ, ಪುಣ್ಯಾತ್ಮೆ. ಅವರ ಆತ್ಮಕ್ಕೆ ಶಾಂತಿಯನ್ನು ನಾವು ಕೋರೋಣ. ಭಾಳ ನಾನು ಚೆನ್ನಮ್ಮನವ್ರ ಎರಡನೇ ಹಳ್ಳಿಯ. ಅವರು ನಮ್ಮ ತಾಯಿಗಿಂತ ಹೆಚ್ಚು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇದಕ್ಕಿಂತ ನಾನೇನು ಮಾತಾಡೋಕ್ಕಾಗ್ತಾ ಇಲ್ಲ. ನನ್ನ ಮಿಸಸ್ ಭಾಗ್ಯ, ನಮ್ಮ ಮಕ್ಕಳು ವಿನಯ್ ಮತ್ತು ಅಂಬಿಕಾ, ನಮ್ಮ ಸೊಸೆ ಅಶ್ವಿನಿ, ನೂತನ್ ನನ್ನ ಹಳೆಯ, ಗೌರಿಕಾ, ವೇದಾಂತ್, ಸಿದ್ಧಾಂತ್, ಲೌಕ್ಯ ನನ್ನ ಮೊಮ್ಮಕ್ಕಳು. ಅವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವರು ತೀರೋಗಿದೆ ನಮಗೆ ಆಶ್ಚರ್ಯ. ಇನ್ನೂ ಒಂದು ದಿನ ಇರ್ತಾರೆ ಅಂದ್ಕೊಂಡಿದ್ವಿ. ಇನ್ನು ಏನು ಹೇಳಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ತಾಯಿಗಿಂತ ಅವರು, ನಮ್ಮ ತಾಯಿನ ನಾವು ಬೇಕು ಕಳ್ಕೊಂಡ್ವಿ. ಬಟ್ ಆ ಸ್ಥಾನ ಇವ್ರು ತುಂಬಿ ನಮ್ಮನ್ನು ಭಾಳ ಸೃಷ್ಟಿಪಡಿಸೋರು. ಅವ್ರ ಅಡುಗೆ ಅಂದರೆ ಪಂಚಪ್ರಾಣ. ಸರ್ ನನ್ನ ಹೆಸರು ಶಂಕರ್ ಅಂತ. ಎಲ್ಲರಿಗೂ ನಮಸ್ಕಾರ. ಚೆನ್ನಮ್ಮನ ಬಗ್ಗೆ ಹೇಳಬೇಕಾದ್ರೆ ಹೇಳೋದು ತುಂಬ ಖುಷಿ ವಿಚಾರ ತುಂಬ ಇದೆ. ಆದರೆ ಇವತ್ತು ಹೇಳುವಂಥ ಸಮಯ ತುಂಬ ನೋವು ಉಂಟು ಮಾಡಿದೆ. ಯಾಕಂದರೆ ಅವರು ಬರೀ 100 ಜನಕ್ಕೆ ಊಟ ಹಾಕಿಲ್ಲ, 1000 ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿದ್ದಾರೆ. ಕೊಡುಗೈ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಕೊಡುಗೈ ಅಂತ ಏನು ಅವ್ರು ಊಟ ಹಾಕ್ತಾರಲ್ಲ, ಅವ್ರು ಎಲ್ಲರೂ ಚೆನ್ನಾಗಿದ್ದಾರೆ. ತುಂಬ ಅನ್ನದಾನಿ, ಅನ್ನಪೂರ್ಣೇಶ್ವರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಶೇಷ ಏನಂದರೆ, ನಾನು ಅವರಿಗೆ ಫಾರ್ ರಿಲೇಷನು, ಆದರೆ ಇವಾಗ ಕ್ಲೋಸ್ ರಿಲೇಷನ್ ಆಗಿದ್ದೀನಿ. ಸೊ ಅವರು ಮಗ ಶ್ರೀನಿವಾಸ್ ಅವರಾಗಲಿ, ಅಶೋಕ್ ಅವರಾಗಲಿ, ಅವರ ಮಗಳು ಭಾಗ್ಯಮ್ಮ ಅವರಾಗಲಿ, ಎಲ್ಲರೂ ನಮಗೆ ಸುಮಾರು ವರ್ಷದಿಂದ ನಮ್ಗೆ ಪರಿಚಯ ಆಗಿ ಈಗ ನಾವು ತುಂಬ ಹತ್ತಿರದಲ್ಲಿ ಒಬ್ರಿಗೊಬ್ಬರು ಕ್ಲೋಸ್ ಆಗಿದ್ದೀವಿ. ಮತ್ತು ಈ ಚೆನ್ನಮ್ಮನ ಬಗ್ಗೆ ಹೇಳಬೇಕು ಅಂದರೆ, ಆ ಅಮ್ಮ ತುಂಬ ನನ್ನ ಇಷ್ಟಪಡ್ತಾಯಿದ್ರು. ಬಾರ ಮಗನ ಊಟ ಮಾಡ್ಬೇಕಾದ್ರೆ ಕೂಡ ಕೂರಿಸಿ ಊಟ ಮಾಡಿ ಬಿಡೋವರೆಗೂ ಕಳಿಸ್ತಾರಿಲ್ಲ. ಅದೇ ಬುದ್ಧಿ ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ. ಅವ್ರ ಮಕ್ಕಳು ಸೇಮ್ ಟು ಸೇಮ್ ಅದೇ ಥರ ಅವರು ಸೊಸೆ ಆಗಲಿ, ಮಗಳಾಗಲಿ, ಮೊಮ್ಮಕ್ಕಳಾಗಲಿ ಎಲ್ಲರಿಗೂ ಈ ಅಮ್ಮ ಮಾರ್ಗದರ್ಶಿಯಾಗಿ, ಒಂದು ಒಳ್ಳೆ ಹಿತೈಷಿಯಾಗಿ ಇವತ್ತಿನ ಜಗನ್ಮಾತೆ ತಾಯಿ ಚೆನ್ನಮ್ಮ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಆ ಜಗನ್ಮಾತೆ ಆ ತಾಯಿ ಚೆನ್ನಮ್ಮನೇ ಅಂತ ನಾನು ಒಪ್ಕೊಂಡು ಬಿಟ್ಟಿದ್ದೀನಿ. ನನಗೆ ತುಂಬ ಈ ವಿಷಯ ಎಲ್ಲ ಹೇಳ್ಬೇಕಾದ್ರೆ ಇನ್ನೂ ಸುಮಾರಿದೆ. ಆದರೆ ಈಗ ಅವ್ರನ್ನ ನೆನೆಸ್ಕೊಂಡಾಗ ಆ ಸಡನ್ನಾಗಿ ಹೇಳೋವಂಥ ಭಾವನೆಗಳು ಬರೋಲ್ಲ. ಅದೊಂದು ನನಗೆ ಹಿನ್ನಡೆ ಆಗಿದೆ. ನಾನು ಅವರ ಅನ್ನದ ಋಣದಲ್ಲಿ ಇದ್ದೀನಿ. ಆ ಋಣ ಯಾವ ಥರ ತೀರಿಸ್ಬೇಕು ಅಂದರೆ, ಯಾವ ಥರ ಸೇವೆ ಮಾಡಬೇಕು ಅಂದರೆ, ಅವ್ರು ಕಲ್ತ್ಕೊಂಡಿರೋ ವಿದ್ಯೆ ನನಗೆ ಸ್ವಲ್ಪ ಬಿಟ್ಟಿದ್ದಾರಲ್ಲ, ನಾನು ದಾನ ಧರ್ಮ ಮಾಡಿ ಒಂದು 4 ಜನಕ್ಕೆ ಸಂತೋಷಪಡಿಸಿ, ಕಷ್ಟದಿಂದ ಅವರು ನಷ್ಟದಿಂದ ನೋವಿನಿಂದ ಆ ಭಾರದಿಂದ ಆಚೆ ಬಂದರೆ ಅದೇ ನನಗೆ ಸಿಗೋವಂಥ ಸಂತೋಷ ಅಂತ ತಿಳ್ಕೊಂಡು ನಾನು ಜೈ ಹಿಂದ್, ಜೈ ಕರ್ನಾಟಕ,